ಇದು ಬಿಗ್ ಬಾಸ್ನ ಹೊಸ ಅಧ್ಯಾಯ. ಸ್ವರ್ಗ ನರಕ ಎರಡೂ ಇದೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಸೊ ಬಿಗ್ ಬಾಸ್ 11 ಈಗಾಗಲೇ ಶುರುವಾಗಿದೆ. ಬಿಗ್ ಬಾಸ್ 11ರ ಮನೆಗೆ ಒಳಗಡೆ ಹೋಗ್ತಾ ಇರುವಂಥ ಕಂಟೆಸ್ಟೆಂಟ್ ಯಾರು ಅಂತ ಅಂದರೆ, ಸೊ ಇವರು ಕೂಡ ಸಿನಿಮಾ ಇಂಡಸ್ಟ್ರಿಯಿಂದ ಬಂದಿರೋರು. ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಲ್ಲೂ ಕೂಡ ಈ ವ್ಯಕ್ತಿನ ನೋಡಿದ್ರೆ ನೆಗೆಟಿವ್ ರೋಲ್ನಲ್ಲೇ ಹೆಚ್ಚಾಗಿ ಕಾಣಿಸ್ಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಉಗ್ರಂ ಅನ್ನೋ ಸಿನಿಮಾನೇ ದೊಡ್ಡ ಬ್ರೇಕ್ ಕೊಡ್ತು. ಹಾಗಾಗಿ ಇವರ ಹೆಸರಿನ ಹಿಂದೆ ಉಗ್ರಂ ಅಂತ ಇದೆ. ಅವರ ಹೆಸರು ಉಗ್ರಂ ಮಂಜು ಅಂತ. ಉಗ್ರಂ ಮಂಜು ಆಲ್ಮೋಸ್ಟ್ ನೆಗೆಟಿವ್ ರೋಲ್ನಲ್ಲೇ ಹೆಚ್ಚಾಗಿ ಕಾಣಿಸ್ಕೊಂಡಿರುವಂಥದ್ದು ಎಲ್ಲ ಸಿನಿಮಾಗಳಲ್ಲೂ. ನನ್ನ ಪ್ರಕಾರ 200+ ಸಿನಿಮಾಗಳಲ್ಲಿ ಇವರು ಆಕ್ಟ್ ಮಾಡಿದ್ದಾರೆ ಉಗ್ರಂ ಮಂಜು. ಅವರು ಫಸ್ಟಿಂದನೂ ನಾವು ನೋಡೋದಾದ್ರೆ ಅವರು ರಂಗಭೂಮಿಯಲ್ಲಿ ಹೆಚ್ಚಾಗಿ ಕೆಲಸವನ್ನ ಮಾಡಿದ್ರು. ಅದಾದ ನಂತರದಲ್ಲಿ ತರುಣ್ ಕಿಶೋರ್ ಏನಿದ್ದಾರೆ ಅವರು ಹೀರೋ ಆಗಿ ಆಕ್ಟ್ ಮಾಡಿದಂತಹ ವಿದ್ಯಾರ್ಥಿ ಸಿನಿಮಾದ ಮೂಲಕ ಅವರು ಬಣ್ಣವನ್ನು ಹಚ್ತಾರೆ. ಅಂದರೆ ಫಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಅದು ಅವರ ಒಂದು ಮೊದಲನೇ ಸಿನಿಮಾ ಆಗುತ್ತೆ. ಅದಾದ ನಂತರದಲ್ಲಿ ಒಂದಷ್ಟು ಸಿನಿಮಾಗಳು ಪಾತ್ರಗಳನ್ನ ಅರಿಸ್ತಾ ಹೋದಂಥ ಸಂದರ್ಭದಲ್ಲಿ ಅಷ್ಟಾಗಿ ಅವರಿಗೆ ಒಂದಷ್ಟು ಪಾತ್ರಗಳು ಚಾನ್ಸಸ್ ಸಿಗಲ್ಲ. ಹಾಗಾಗಿ ಒಂದಷ್ಟು ಆರ್ಟ್ ಕೆಲಸದಲ್ಲಿ, ಅಂದರೆ ಸಿನಿಮಾದಲ್ಲಿ ಆರ್ಟ್ ವರ್ಕ್ ಏನಿರುತ್ತಲ್ಲ ಅಲ್ಲೂ ಕೂಡ ಅವರು ಕೆಲಸವನ್ನ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಹರ್ಷ ಅವರು ಏನು ಡೈರೆಕ್ಟರ್ ಇದ್ದಾರಲ್ಲ ಅವರು ಕೂಡ ಪರಿಚಯ ಆಗ್ತಾರೆ. ಅವರ ಸಿನಿಮಾದಲ್ಲಿ ಕಂಟಿನ್ಯೂ ಆಗಿ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಹರ್ಷ ಜೊತೆಗೆ ಒಂದು 2-3 ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ಮಂಜು ಅವರು ಗುರುತಿಸ್ಕೋತಾರೆ. ಅದಾದ ನಂತರದಲ್ಲಿ ಅವ್ರಿಗೆ ಉಗ್ರಂ ಸಿನಿಮಾನೇ ದೊಡ್ಡ ಬ್ರೇಕ್ ಕೊಡುವಂಥದ್ದು. ನೆಗೆಟಿವ್ ರೋಲ್ನಲ್ಲಿ ಒಂದು ಆಡಿಷನ್ಗೆ ಕೊಡುವಂಥ ಸಂದರ್ಭದಲ್ಲಿ ತುಂಬ ಎಮರ್ಜೆನ್ಸಿಲಿ ಆ ಒಂದು ಆಡಿಷನ್ ಕೊಡ್ತಾರೆ. ಯಾಕಂದ್ರೆ ಉಗ್ರಂ ಸಿನಿಮಾ ಪ್ರತಿಯೊಬ್ಬರು ಕೂಡ ಗೊತ್ತು, ಎಲ್ಲರೂ ಕೂಡ ಹೊಸಬ್ರೇ ಆಗಿದ್ರು ಹೀರೋನ ಬಿಟ್ಟು, ಅಂದ್ರೆ ಶ್ರೀಮುರಳಿ ಅವ್ರನ್ನ ಬಿಟ್ಟು. ಸೊ ಅಲ್ಲಿ ಒಂದು ಅರ್ಜೆಂಟಲ್ಲಿ ಆಡಿಷನ್ ಕೊಟ್ಟಾಗ ಅವರು ಹೌದು ಈ ಒಂದು ಕ್ಯಾರೆಕ್ಟರ್ಗೆ ಅವರೇ ಸೂಕ್ತ ಅಂತ ಅಲ್ಲಿ ಅವ್ರನ್ನ ಕೂಡ ಹಾಕೊಂಡು ಆಕ್ಟ್ ಮಾಡಿಸ್ತಾರೆ. ಅದಾದ ನಂತರದಲ್ಲಿ ಒಂದು ದೊಡ್ಡ ಬ್ರೇಕ್ ಕೊಡುತ್ತೆ. ಅಲ್ಲಿಂದ ಉಗ್ರಂ ಮಂಜು ಅಂತಾನೆ ಅವರು ಖ್ಯಾತಿನ ಪಡ್ಕೊಳ್ತಾರೆ. ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಈಗ ತಾನೇ ಸದ್ಯಕ್ಕೆ ಅವರು ಮ್ಯಾಕ್ಸ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಆಕ್ಟ್ ಮಾಡ್ತಾ ಇರುವಂಥ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಒಂದು ಒಳ್ಳೆಯ ಪಾತ್ರವನ್ನ ಮಾಡಿದ್ದಾರೆ. ಒಂದಷ್ಟು ಸಿನಿಮಾಗಳು ಅವರಿಗೆ ಲೈನಪ್ ಅಲ್ಲಿ ಇತ್ತು. ಈಗ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿನ ಕೊಟ್ಟಿರೋದ್ರಿಂದ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಯಾವ ರೀತಿಯಾಗಿ ಟಾಸ್ಕ್ಗಳನ್ನ ಇಲ್ಲಿ ಪೂರೈಸಬಹುದು ಅಂತ. ಹಾಗಾಗಿ ಗಮನಿಸಬೇಕಾಗತ್ತೆ ಉಗ್ರಂ ಮಂಜು ಟಾಸ್ಕ್ಗಳನ್ನ ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅಂತ. ಅಂಡ್ ಸಿನಿಮಾಯಿಂದ ಒಂದಷ್ಟು ಜನ ಏನ್ ಬರ್ತಾರಲ್ಲ, ಸೊ ನೋಡೋಕ್ಕೆ ಒಂದಷ್ಟು ನೆಗೆಟಿವ್ ಪಾತ್ರದಲ್ಲಿ ಬಹಳ ಉಗ್ರವಾಗಿ ಕಾಣ್ತಾರೆ, ಈ ಮನುಷ್ಯ ಹೀಗೇನಾ ಅನ್ನೋ ಒಂದಷ್ಟು ಕೂಡ ಕಲ್ಪನೆ ಇರುತ್ತೆ ನೋಡೋಕೆ. ಬಟ್ ಒಳಗಡೆ ಹೋದಾಗ ಅವರು ಅಸಲಿ ಏನು ಅನ್ನೋದು ಗೊತ್ತಾಗುತ್ತೆ. ಉಗ್ರಂ ಮಂಜುನ ಹಿಂದೆ ಕೂಡ ನಾವು ಮಾತಾಡಿಸಿದಾಗ ಅವರು ಕೂಡ ಬಹಳನೇ ಸಾಫ್ಟ್ ಸ್ಪೋಕನ್ ಕೂಡ ಹೌದು, ಅಷ್ಟಾಗಿ ಮಾತಾಡ್ತಾ ಇರಲಿಲ್ಲ. ನಾರ್ಮಲ್ ಎಷ್ಟು ಬೇಕೋ ಆ ರೀತಿಯಾಗಿ ಮಾತಾಡ್ತಾ ಇದ್ರು. ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಅಷ್ಟು ಈಸಿಯಾಗಿ ಇರೋದಿಲ್ಲ. ಒಂದಷ್ಟು ವ್ಯಕ್ತಿತ್ವಗಳ ಜೊತೆ ಮಾತಾಡಬೇಕಾಗತ್ತೆ, ಒಂದಷ್ಟು ವ್ಯಕ್ತಿತ್ವಗಳ ಜೊತೆ ಅವರು ಆಟವನ್ನು ಆಡಬೇಕಾಗತ್ತೆ. ಹಾಗಾಗಿ ಕಾದ್ರೋಣ ಎಷ್ಟರ ಮಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ಉಗ್ರಂ ಮಂಜು ತಮ್ಮ ಉಗ್ರ ರೂಪವನ್ನ ತೋರಿಸ್ತಾರ, ಇಲ್ಲ ಸಾಫ್ಟ್ ಆಗಿ ಏನಾದರೂ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರ ವ್ಯಕ್ತಿಗಳನ್ನ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಮಿಸ್ ಮಾಡದೆ ಫಿಲ್ಮ್ ಬೀಟ್ನ ನೋಡ್ತಾ ಹೋಗಿ.